ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಬ್ಬ ಪುಟ್ಟ ಹುಡುಗ ಕನಸು ಕಂಡ. ತಾನು ಇರುವ ಪುಟ್ಟ ಊರಿನಲ್ಲಿ ತಾನು ಬೆಳೆಯಲಾರೆ, ಅವಕಾಶಗಳು ಕಡಿಮೆ. ಪಟ್ಟಣಕ್ಕೆ ಹೋದರೆ ಯಾವುದಾದರೂ ಕೆಲಸ ಸಿಕ್ಕಿತು, ಜೀವನ ನಡೆದಿತ್ತು, ಮುಂದೆ ಯಾವುದಾದರೂ ಸಾಧನೆ ಮಾಡಲು ಸಾಧ್ಯವಾದೀತು. ಹೀಗೆ ಚಿಂತಿಸಿ ಹುಡುಗ ತನ್ನ ಊರು ಬಿಟ್ಟು ಪಟ್ಟಣಕ್ಕೆ ಹೋಗಲು ತೀರ್ಮಾನಿಸಿದ. ಅವನ ಹತ್ತಿರ ಹಣವೂ ಇಲ್ಲ, ಆದರೆ ಧೈರ್ಯ ಇದೆ. ಊರಿನಿಂದ ಪಟ್ಟಣಕ್ಕೆ ಹೋಗುವಾಗ ಒಂದು ದೊಡ್ಡ ಮರುಭೂಮಿಯನ್ನು ದಾಟಿ ಹೋಗಬೇಕು. ಯಾರಿಗೂ ಹೇಳದೆ ಹೋಗಬೇಕಾದ್ದರಿಂದ ಹುಡುಗ ಬೆಳಿಗ್ಗೆ 4 ಗಂಟೆಗೆ ಎದ್ದು ನಡೆದ. ಮರುಭೂಮಿ ಸಮೀಪಿಸಿದ. ಹಿಂದಿನ ರಾತ್ರಿ ನಿದ್ದೆಯನ್ನು ಚೆನ್ನಾಗಿ ಮಾಡಿದ್ದರಿಂದ ಹುಡುಗನಲ್ಲಿ ತಾಜಾತನ ಇತ್ತು. ಬೆಳಿಗ್ಗೆ ತಂಪಾದ ಗಾಳಿಯು ಬರ್ತಾಯಿತ್ತು. ಆತ ಹಾಡ್ತಾ ಶಿಳ್ಳೆ ಹಾಕ್ತಾ ನಡೆದ. ಪ್ರವಾಸ ಚೆನ್ನಾಗಿತ್ತು. ನಿಧಾನವಾಗಿ ಸೂರ್ಯ ಮೇಲೆ ಬರ್ತಾ ಇದ್ದ. 8 ಗಂಟೆಯ ಹೊತ್ತಿಗೆ ಹುಡುಗನಿಗೆ ಸ್ವಲ್ಪ ಆಯಾಸವಾಗಲಿಕ್ಕೆ ಆರಂಭಿಸಿತು. ಕಾಲನಡಿ ಮರಳು ಬಿಸಿಯಾಗ್ತಾ ಇದೆ. ನೀರಡಿಕೆ ಪ್ರಾರಂಭವಾಯಿತು. ಆಗ ಅವನಿಗೊಂದು ಆಕಾಶವಾಣಿ ಕೇಳಿಸಿತು. ಮಗು, ನೀನು ದೀರ್ಘ ಪ್ರವಾಸಕ್ಕೆ ಹೊರಟಿದ್ದಿ. ನೆಲದ ಮೇಲೆ ಬಿದ್ದಿದ್ದಂಥ ಕಲ್ಲುಗಳನ್ನು ಆರಿಸಿ ನಿನ್ನ ಜೇಬಿನಲ್ಲಿ ಹಾಕಿಕೊ, ಮುಂದೆ ಪ್ರಯೋಜನ ಬರುತ್ತೆ. ಹುಡುಗ ನಕ್ಕ. ಕೈಯಲ್ಲಿ ಏನೂ ಇಲ್ಲದೆ ಪ್ರವಾಸ ಕಷ್ಟ, ಅಂಥದ್ರಲ್ಲಿ ಕಲ್ಲು ಹೊತ್ಕೊಂಡು ಹೋಗೋದೇ. ಮುಂದೆ ನಡೆದ. ಮಧ್ಯಾಹ್ನ 1 ಗಂಟೆಯ ಹೊತ್ತಿಗೆ ಹುಡುಗನಿಗೆ ತುಂಬ ನಿಶಕ್ತಿಯಾಗಿತ್ತು. ಮರಳು ಕೆಂಡದಂತೆ ಸುಡ್ತಿದೆ. ಕಾಲಲ್ಲಿ ಗುಳ್ಳೆಗಳಾಗಿ ಒಡೆದು ಪ್ರಾಣ ಹೋಗುವಂತಾಗ್ತಾ ಇದೆ. ನೀರಡಿಕೆಯಿಂದ ತುಟಿ ನಾಲಿಗೆ ಒಣಗಿ ಕಂಗಾಲಾಗ್ತಾ ಇದ್ದಾನೆ. ಹಸಿವೆಯಂತೂ ಅವನ ಶಕ್ತಿಯನ್ನೆಲ್ಲ ಕಿತ್ಕೊಂಡು ತಲೆ ತಿರುಗಿ ಬೀಳುವಂತಾಗ್ತಾ ಇದೆ. ಆಗ ಕೇಳಿಸ್ತು ಮತ್ತೆ ಅದೇ ಆಕಾಶವಾಣಿ. ಮಗು, ನಿನ್ನ ಪರಿಸ್ಥಿತಿಯ ಅರಿವು ನನಗಿದೆ. ಆದರೂ ನನ್ನ ಸಲಹೆ ಎಂದರೆ ನಿನ್ನ ಸುತ್ತಮುತ್ತಲು ಬಿದ್ದಂತಹ ಸಾಕಷ್ಟು ಕಲ್ಲುಗಳನ್ನು ಆರಿಸಿ ಜೇಬಿನಲ್ಲಿ ತುಂಬಿಕೊ, ಮುಂದೆ ಬೇಕಾಗತ್ತೆ. ನನ್ನ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡ. ಹುಡುಗನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ರೇಗಿ ಹೋಯಿತು. ಮುಂದೆ ಕಾಲಿಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಪರಿಸ್ಥಿತಿ. ಈ ಸ್ಥಿತಿಯಲ್ಲಿ ಯಾರು ಕಲ್ಲು ಹೊರ್ತಾರೆ? ಆಕಾಶವಾಣಿಗೆ ಬುದ್ಧಿ ಇಲ್ಲ ಅಂತ ಹಾಗೇ ಮುಂದೆ ನಡೆದ. ಸಂಜೆ ಆಗ್ತಾ ಬಂತು. ಹುಡುಗನಿಗೆ ತಾನು ಬದುಕುತ್ತೇನೆ ಅನ್ನೋ ನಂಬಿಕೆನೇ ಇಲ್ಲ. ಆದರೆ ಸೂರ್ಯನ ತಾಪ ಕಮ್ಮಿಯಾದ್ದರಿಂದ ಸ್ವಲ್ಪ ತೊಂದರೆ ಕಡಿಮೆಯಾಗಿದೆ. ದೇಹ ಆಯಾಸದಿಂದ, ಕಾಲಿನ ಗುಳ್ಳೆಗಳಿಂದ, ಹಸಿವೆ ನೀರಳಿಕೆಯಿಂದ ತತ್ತರಿಸಿ ಹೋಗಿದೆ. ಮತ್ತೆ ಬಂತು ಆಕಾಶವಾಣಿ. ಮಗು, ನಾನು ನಿನಗೆ ಕೊನೆಯ ಬಾರಿ ಹೇಳ್ತಾ ಇದ್ದೀನಿ, ಕಲ್ಲನ್ನು ಆರಿಸ್ಕೊಂಡು ತುಂಬಿಸ್ಕೊ, ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹುಡುಗ ಈಗ ಕೋಪ ಮಾಡಿಕೊಳ್ಳುವ ಯಾವ ಸ್ಥಿತಿಯೂ ಇಲ್ಲ. ಈ ಆಕಾಶವಾಣಿ ಒಂದು ಪೀಡೆ ಅಂದ್ಕೊಂಡು ಹುಡುಕಾಡಿ ಒಂದು ಚಿಕ್ಕ ಕಲ್ಲನ್ನು ಜೇಬಿನಲ್ಲಿ ಹಾಕ್ಕೊಂಡ. ರಾತ್ರಿ ಪಟ್ಟಣ ತಲುಪಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಮಲ್ಕೊಂಡ. ಮಾರನೇ ದಿನ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕಲ್ಲ. ಬೆಳಗಾಗ್ತಲೇ ಎದ್ದು ಮೈ ಮುರಿದು ಹೊರಡಲಿಕ್ಕೆ ಅನುವಾದ. ಆಗ ನೆನಪಾಯಿತು, ಜೇಬಿನಲ್ಲಿಯ ಕಲ್ಲಿನ ಚೂರು. ಅದನ್ನು ತೆಗೆದು ನೋಡ್ದ. ಅದು ಕಲ್ಲಿನ ಚೂರಾಗಿರಲಿಲ್ಲ, ವಜ್ರವಾಗಿತ್ತು. ಹುಡುಗ ಕುಸಿದು ಕುಳಿತು ಅತ್ತುಬಿಟ್ಟ. ತಾನು ಇನ್ನಷ್ಟು ಕಲ್ಲನ್ನು ಹಾಕಿಕೊಂಡು ಬಂದಿದ್ದರೆ ಕೆಲಸವನ್ನು ಹುಡುಕಬೇಕಾಗಿರ್ತಾ ಇರಲಿಲ್ಲ. ಬದಲು ಕೆಲಸವನ್ನು ನಾನೇ ಕೊಡ್ಬೋದಿತ್ತು ಜನರಿಗೆ. ಹಾಗೆ ಆದರೆ ಮರುಭೂಮಿ ದಾಟಿ ಹೋಗಿದೆ. ಈಗೇನು ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತೇಳಿ ಕುಸಿದು ಬಿದ್ದ. ಆತ್ಮೀಯರೇ, ಈ ಪುಟ್ಟ ಕಥೆ ಹೇಳಲಿಕ್ಕೆ ಕಾರಣ ಕೂಡ ಇದೆ. ನಮ್ಮ ವಿದ್ಯಾರ್ಥಿ ಜೀವನವು ಹಾಗೆ. ಪ್ರಾಥಮಿಕ ಹಂತದಲ್ಲಿ ಪ್ರಯಾಣ ಚೆನ್ನಾಗಿರ್ತದೆ. ಮುಂದೆ ಬಂದಂತೆ ಒತ್ತಡ ಹೆಚ್ಚಾಗತ್ತೆ. ತಂದೆ ತಾಯಿಯರು, ಗುರುಗಳು ಚೆನ್ನಾಗಿ ಓದಲಿಕ್ಕೆ ಹೇಳ್ತಾರೆ. ಅದೇ ಆಕಾಶವಾಣಿ. ಅದನ್ನು ಕೇಳಿ ಅದರಂತೆ ನಡೆದವರು ಜೀವನದಲ್ಲಿ ಯಶಸ್ಸನ್ನು ಪಡಿತಾರೆ. ಮರೆತು ಸಾಗಿದವರು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಬಹುಶಃ ಕತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.